ಒಂದು ಕುದುರೆ ಅತಿಯಾಗಿ ಅಸ್ವಸ್ಥಗೊಂಡು ಬಿದ್ದಿತ್ತು. ಕುದುರೆಯ ಮಾಲೀಕರನು ವೈದ್ಯರನ್ನು ಕರೆದರನು. ಕುದುರೆಗೆ ಚಿಕಿತ್ಸೆ ನೀಡಲು ವೈದ್ಯರು ಆಗಮಿಸಿದಾಗ ಕುದುರೆ ನೆಲದ ಮೇಲೆ ಅಸ್ವಸ್ಥಗೊಂಡು ಬಿದ್ದಿತ್ತು. ವೈದ್ಯರು ಕುದುರೆಯ ಮಾಲೀಕರಿಗೆ 10 ದಿನಗಳವರೆಗೆ ಔಷಧವನ್ನು ನೀಡುವಂತೆ ಹೇಳಿದರು. ಅದು ಇನ್ನೂ ಉತ್ತಮವಾಗದಿದ್ದರೆ ಅದನ್ನು ಕೊಲ್ಲಿ ಎಂದು ಹೇಳಿದರು. ದೂರದಲ್ಲಿ ಒಂದು ಮೇಕೆ ಕುಳಿತು ಇದನ್ನೆಲ್ಲ ನೋಡುತ್ತಿತ್ತು. ಔಷಧಿ ಕೊಟ್ಟರೂ ಕುದುರೆ ಏಳಲಿಲ್ಲ. 3-4 ದಿನಗಳು ಕಳೆದವು, ಇನ್ನೂ ಕುದುರೆ ಏಳಲಿಲ್ಲ. ಆದ್ದರಿಂದ ಮೇಕೆ ಅದರ ಬಳಿ ಹೋಗಿ ಹೇಳಿತು, ನಿಮ್ಮ ಕೈಲಾದಷ್ಟು ಪ್ರಯತ್ನಿಸಿ ಸಹೋದರ, ಧೈರ್ಯದಿಂದ ಎದ್ದು ನಿಲ್ಲು, ಇಲ್ಲದಿದ್ದರೆ ಈ ಜನರು ನಿನ್ನನ್ನು ಕೊಲ್ಲುತ್ತಾರೆ. ಕುದುರೆ ಇನ್ನೂ ಎದ್ದೇಳಲಿಲ್ಲ. ಮೇಕೆ ದಿನಾಲೂ ಅದರ ಬಳಿ ಹೋಗಿ, ಧೈರ್ಯದಿಂದ ಎದ್ದೇಳು, ಇಲ್ಲದಿದ್ದರೆ ಈ ಜನರು ನಿನ್ನನ್ನು ಕೊಲ್ಲುತ್ತಾರೆ ಎಂದು ಹೇಳುತ್ತಲೇ ಇತ್ತು. ಕುದುರೆ ಇನ್ನೂ ಎದ್ದೇಳಲಿಲ್ಲ. 10 ದಿನಗಳು ಕಳೆದವು. ಕುದುರೆ ಏಳದಿದ್ದಾಗ ಕುದುರೆಯ ಮಾಲೀಕ ವಿಷಕೊಳ್ಳಲು ಮಾರುಕಟ್ಟೆಗೆ ಹೋದನು. ಮತ್ತೊಮ್ಮೆ ಮೇಕೆ ಅವನ ಬಳಿ ಹೋಗಿ ಹೇಳುತ್ತೆ, ಸಹೋದರ, ಎದ್ದು ನಿಲ್ಲು, ಇಲ್ಲದಿದ್ದರೆ ಈ ಜನರು ಇಂದು ನಿನ್ನನ್ನು ಕೊಲ್ಲುತ್ತಾರೆ ಎಂದು ಹೇಳಿತು. ಆಗ ಕುದುರೆ ಸ್ವಲ್ಪ ಧೈರ್ಯವನ್ನು ಗಳಿಸಿತು. ನಿಧಾನವಾಗಿ ಎದ್ದು ಸ್ವಲ್ಪ ಸಮಯದ ನಂತರ ನಡೆಯಲು ಪ್ರಾರಂಭಿಸಿತು. ಮಾಲೀಕನು ವಿಷ ಖರೀದಿಸಿ ಮಾರುಕಟ್ಟೆಯಿಂದ ಹಿಂತಿರುಗಿದಾಗ ತೋಟದಲ್ಲಿ ಕುದುರೆ ಓಡುತ್ತಿರುವುದನ್ನು ಕಂಡನು. ಇದನ್ನು ನೋಡಿದ ಮಾಲೀಕ ಸಂತೋಷಕ್ಕೆ ಕುಣಿಯತೊಡಗಿದ ಮತ್ತು ಜೋರಾಗಿ ತನ್ನ ಸ್ನೇಹಿತರನ್ನು ಕೂಗಿ ಹೇಳಿದ, ಇವತ್ತು ಮೇಕೆಯ ಪಾರ್ಟಿ ಮಾಡುವ. ಆದ್ದರಿಂದ ಇತರರನ್ನು ನೋಡಿಕೊಳ್ಳುವಾಗ ನಮ್ಮನ್ನು ನಾವೇ ಮರೆತು ಬಿಡುತ್ತೇವೆ.